ನಮಸ್ಕಾರ. ಹೇಗಿದ್ದೀರಾ ಎಲ್ರು? ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗೇ ಆಲ್ಮೋಸ್ಟ್ 1.5 ಮಂತ್ ಆಯಿತು. ಬಿಸಿಲು ನೋಡೇ ಅಪರೂಪ ಆಗೋಗ್ಬಿಟ್ಟಿದೆ. ಎಲ್ಲಾದರೂ ಒಂದೇ ಒಂದಿನ ಆದ್ರೂ ಬಿಸಿಲು ಬಂದರೆ ಸಾಕಪ್ಪ ಅನ್ನೋ ಸ್ಥಿತಿ ಆಗ್ಬಿಟ್ಟಿದೆ. ಮಳೆ ಚೆನ್ನಾಗಿರುತ್ತೆ, ಅತಿ ಆದರೆ ಅಮೃತನೂ ವಿಷ ಅನ್ನೋ ಹಾಗೆ ನಮ್ಮ ಸ್ಥಿತಿ ಆಗಿದೆ ಅಂತಲೇ ಹೇಳ್ಬೋದು. ಬಿಸಿಲೇ ಇಲ್ದಿರ ಬಟ್ಟೆಗಳು ಒಣಗ್ಸೋದು ಕಷ್ಟ ಆಗಿದೆ. ಅಕ್ಕಿ ರಾಗಿ ತೊಳೆದು ಒಣಗಿಸಿ ಹಿಟ್ಟು ಮಾಡಿಸ್ಕೊಳಕ್ಕಾಗ್ತಿಲ್ಲ. ಎಷ್ಟೊಂದು ಪ್ರಾಬ್ಲಮ್ ಅಂತ ಅನ್ನಿಸ್ತಿದೆ. ಆದರೂ ಮಳೆ ಇರೋದ್ರಿಂದ ವಾತಾವರಣ ತಂಪಾಗಿದೆ, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಿಂದ ನನ್ನ ಒಂದು ದಿನ ಪ್ರಾರಂಭ ಆಗುತ್ತೆ. ಅಲ್ಲಿ ಮೊದಲಿಗೆ ಮೆಡಿಟೇಷನ್ನು, ಅದ್ರ ಜೊತೆ ಸ್ವಲ್ಪ ಎಕ್ಸಸೈಸು, ಸೂರ್ಯ ನಮಸ್ಕಾರ, ಸ್ಕಿಪ್ಪಿಂಗು, ಹೀಗೆ ಅಲ್ಲಿಂದ ನನಗೋಸ್ಕರ ನಾನು ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡ್ಕೊತ ಆಮೇಲೆ ಬೇರೆ ಕೆಲಸದ ಕಡೆ ಗಮನ ಕೊಡ್ತಾ ಹೋಗ್ತೀನಿ. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ನಾನು ಒಂದು ಚಾಲೆಂಜನ್ನು ಹಾಕ್ಕೊಂಡಿದ್ದೀನಿ. ಕಂಟಿನ್ಯೂಸ್ ಆಗಿ 25 ಟೈಮ್ಸ್ ಸೂರ್ಯ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ. ತುಂಬಾ ಸುಸ್ತಾಗುತ್ತೆ. ಹಾಗೆ ಜಾಸ್ತಿ ಮಾಡ್ಕೊತಾ ಹೋಗ್ಬೇಕು. ಈಗ 25ಇಂದ 50, 75, 100 ಪರ್ ಡೇ ಹಾಗೆ ಮಾಡ್ಕೊಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ 25 ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ. ಸೂರ್ಯ ನಮಸ್ಕಾರದ ಬಗ್ಗೆ ಹೇಳಬೇಕು ಅಂದರೆ, ಸೂರ್ಯ ನಮಸ್ಕಾರ ಸೂರ್ಯ ದೇವನಿಗೆ ಸಮರ್ಪಿತವಾದಂತಹ ಸಾಂಪ್ರದಾಯಿಕ ಯೋಗ ಅನುಕ್ರಮ ಅಂತಲೇ ಹೇಳ್ಬೋದು. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಜೊತೆಗೆ ಆಧ್ಯಾತ್ಮಿಕ ಬೆಳವಣಿಗೆ ಕೂಡ ಹೆಚ್ಚಾಗುತ್ತೆ ಅಲ್ವಾ. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ದೇಹಕ್ಕೆ ಏನಪ್ಪ ಅನುಕೂಲ ಅಂದರೆ ಬೆನ್ನು ಮೂಳೆಯನ್ನು ಬಲಪಡಿಸುತ್ತೆ. ಅಂತೂ ಒಳ್ಳೆ ಸ್ಟ್ರೆಚಬಲ್ ಅಂತಲೇ ಹೇಳ್ಬೋದು. ಮತ್ತು ಜೀರ್ಣಕ್ರಿಯೆಯನ್ನು ಕೂಡ ಜಾಸ್ತಿ ಮಾಡುತ್ತೆ. ಊಟ ಮಾಡಿದ್ದು ಚೆನ್ನಾಗಿ ಡೈಜೆಷನ್ ಆಗ್ತಿಲ್ಲ, ಊಟ ಸೇರ್ತಿಲ್ಲ ಅನ್ನೋ ಪ್ರಾಬ್ಲಮ್ ಇದ್ದರೆ ದಿನಕ್ಕೆ ಒಂದು 10ರಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. 10 ಟೈಮ್ಸ್ ನಾನು ಪರ್ ಡೇ ಸೂರ್ಯ ನಮಸ್ಕಾರ ಮಾಡ್ತೀನಿ ಅನ್ಕೋತಾ ಒಂದು ಚಾಲೆಂಜ್ ಹಾಕ್ಕೊತಾ ಹೋದರೆ, ಅದನ್ನು ನೆಕ್ಸ್ಟ್ ಜಾಸ್ತಿ ಮಾಡ್ಕೊತಾ ಹೋದರೆ ಅದು ಅಭ್ಯಾಸನೇ ಆಗ್ಬಿಡುತ್ತೆ. ಮತ್ತು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ದೇಹದ ತೂಕ ಕೂಡ ಕಡಿಮೆ ಆಗುತ್ತೆ. ನಾವು ಸೂರ್ಯ ನಮಸ್ಕಾರದಲ್ಲಿ ಮೇನ್ ಇರೋದೇ ಉಸಿರಾಟ, ಇನ್ಹೇಲ್ ಮತ್ತು ಎಕ್ಸೇಲ್. ಇಲ್ಲಿ 12 ರೀತಿಯ ಯೋಗಾಸನಗಳು ಬರೋದ್ರಿಂದ ನಾವು ಇನ್ಹೇಲ್ ಎಕ್ಸೇಲ್ ಮೇಲೆ ಗಮನ ಇಡೋದ್ರಿಂದ ದೇಹಕ್ಕೆ ಮತ್ತು ಮನಸ್ಸಿಗೆ ತುಂಬಾ ರಿಲ್ಯಾಕ್ಸ್ ಅಂತಲೇ ಹೇಳ್ಬೋದು. ಮತ್ತು ನಮ್ಮ ಹೆಣ್ಮಕ್ಳಿಗೆ ಋತುಚಕ್ರದ ಸಮಸ್ಯೆ, ನಮಗೆ ಪೀರಿಯಡಿನ ಸಮಸ್ಯೆ ಇದ್ದೇ ಇರುತ್ತೆ ಅಲ್ವಾ. ಇಲ್ಲ ಜಾಸ್ತಿ ಬಿಡಿರುತ್ತೆ, ಇಲ್ಲ ಇರ್ರೆಗ್ಯುಲರಾಗಿ ಆಗುತ್ತೆ, ಡೇಟಿಗೆ ಕರೆಕ್ಟಾಗಿ ಆಗೋದಿಲ್ಲ, 28 ಡೇಸ್ ಸೈಕಲ್ ಇರೋದಿಲ್ಲ ಅಂತ ಅನಿಸಿದ್ರೆ ಈ ಸೂರ್ಯ ನಮಸ್ಕಾರವನ್ನು ನಾವು ರೂಢಿ ಮಾಡ್ಕೊಳ್ತಾ ಹೋದರೆ ಈ ಎಲ್ಲ ಪ್ರಾಬ್ಲಮ್ಗಳಿಂದನೂ ಮುಕ್ತಿಯನ್ನು ಪಡಿಬಹುದು. ಒಂದು ಸಣ್ಣ ಪ್ರಯತ್ನದಿಂದ ಪ್ರಾರಂಭ ಮಾಡಿಕೊಂಡ್ರೆ ಹಾಸ್ಪಿಟ್ಲ್ ಕಡೆ ಹೋಗೋದು, ಸುಮ್ಮನೆ ಇಲ್ದಿರೋ ಅಂತಹ ಮೆಡಿಸನ್ ತಿನ್ನೋದು ಇದೆಲ್ಲ ತಪ್ಪುತ್ತೆ. ಮನೆಯಲ್ಲೇ ಆಹಾರದ ಜೊತೆ ಸ್ವಲ್ಪ ವ್ಯಾಯಾಮ, ನಾವು ನಮಗೋಸ್ಕರ ಸ್ವಲ್ಪ ಒಂದು ಉತ್ತಮ ಟೈಮನ್ನು ನಾವು ಮಾಡಿಕೊಂಡ್ರೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಬೋದು, ಹೆಲ್ದಿಯಾಗೂ ಕೂಡ ಇರ್ಬೋದು ಅಲ್ವಾ. ಬೆಳಗ್ಗೆ ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಮುಂದಿನ ಕೆಲಸ ಕ್ಲೀನಿಂಗು, ಬಾಗಿಲು ಗುಡಿಸೋದು, ನೀರು ಹಾಕೋದು, ರಂಗೋಲಿ ಹಾಕೋದು, ಒರೆಸೋದು, ಇಷ್ಟೇ ಮಾಡೋಕ್ಕಾಗೋದು. ಮನೆ ಕಸ ಗುಡಿಸಿ ನೆಲ ಒರೆಸೋಕ್ಕೆ ಖಂಡಿತ ಬೆಳಗ್ಗೆ ಟೈಮ್ ಸಿಗಲ್ಲ. ಯಾಕೆ ಅಂದರೆ ಆಗಲೇ 7 o'clock ಆಗಿಬಿಡುತ್ತೆ. ಅಷ್ಟರಲ್ಲಿ ಇಷ್ಟಕ್ಕೇ ಟಿಫನ್ ರೆಡಿ ಮಾಡೋಕ್ಕೆ ಅಡುಗೆ ಮನೆಗೆ ಓಡಬೇಕು. ಹಾಗಾಗಿ ಪಟಾಪಟನೆ ಒಂದು 10-15 ನಿಮಿಷ ಮನೆ ಮುಂದೆ ಸ್ವಲ್ಪ ನೀರು ಹಾಕಿ, ನೀನು ಮಳೆ ಬಂದು ನೀರು ಹಾಕಿರುತ್ತೆ ಆಲ್ಮೋಸ್ಟ್, ಆದರೂ ನಮ್ಮ ಸಮಾಧಾನಕ್ಕೆ ಇನ್ನೊಂದು ಸಲ ನೀರು ಹಾಕಿ ರಂಗೋಲಿ ಹಾಕಿ, ಆ ರಂಗೋಲಿ ಒಂದು 10 ನಿಮಿಷ ಇರುತ್ತೆ, ಮಳೆ ಬಂದು ಎಲ್ಲನೂ ಮತ್ತೆ ಇನ್ನೊಂದು ಸಲ ತೊಳೆದೋಗುತ್ತೆ. ನಮ್ಮ ಸಮಾಧಾನಕ್ಕೆ ಹಾಕೋದು. ಹೀಗೆ ಬೆಳಗ್ಗಿನ ರೂಟೀನ್ ಪ್ರಾರಂಭ. ಇಲ್ಲಿಂದ ಟಿಫನ್ ಮಾಡೋಕ್ಕೆ ಹೋಗೋದು, ಅಲ್ಲಿಂದ ಟಿಫನ್, ಮಕ್ಕಳು ಹೊರಡಿಸೋದು, ಮತ್ತು ನಾವು ಸ್ವಲ್ಪ ಟಿಫನ್ ಮಾಡಿ ನಾನು ಸ್ವಲ್ಪ ಎಡಿಟ್ ಕೆಲಸ ಏನಾದರೂ ಇದ್ದರೆ ಮುಗಿಸ್ಕೊತೀನಿ. ಒಂದು 1/2 hour 1 hour ಅನ್ನೋ ಅಷ್ಟರಲ್ಲಿ 11 o'clock ಹಾಗೆ ಹೋಗುತ್ತೆ. ಮತ್ತೆ ಪ್ರಾರಂಭ ಮನೆ ಕ್ಲೀನಿಂಗ್, ಕಸ, ನೆಲ, ಪಾತ್ರೆ. ಮಧ್ಯಾಹ್ನ ಆಯಿತು, ಅಡುಗೆ ಮಾಡು, ಅಡುಗೆ ಮುಗೀತು, ಮತ್ತೆ ಪಾತ್ರೆ ತೊಳಿ, ಮಕ್ಕಳು ಬಂದರು ಸ್ನ್ಯಾಕ್ಸ್ ಮಾಡು,
ಅವ್ವ, ಎಲ್ಲಿದೆ ನಮಗೋಸ್ಕರ ಟೈಮು? ಒಂದೊಂದು ದಿನ ಎಲ್ಲನೂ ಬಿಟ್ಟು ಅಯ್ಯೋ ಏನು ಕೆಲಸ ಇಲ್ಲ ಅಂತ ಕೂತ್ಕೊಂಡ್ರೆ ಕೆಲಸಗಳಲ್ಲೇ ಕೂತಿರ್ತವೆ, ನಾವು ಇನ್ನೊಂದು ಕಡೆ ಎಲ್ಲೋ ಕೂತಿರ್ತೀವಿ ಅಲ್ವಾ? ಆದ್ರೂ ಏನು ಮಾಡೋದು, ಇರೋದು ನಮ್ಮ ಜವಾಬ್ದಾರಿಗೆ ನಮ್ಮ ಕರ್ತವ್ಯ ಅಂತ ಅಂದ್ಕೊಂಡು ನಮ್ಮ ಕೆಲಸಗಳನ್ನು ನಾವು ಖುಷಿಯಾಗಿ ಮಾಡ್ತಾ ಹೋದರೆ ಬಡನ್ ಅಂತ ಏನು ಅನ್ಸೋದಿಲ್ಲ. ಹೊಸ್ಲನ್ನೆಲ್ಲ ಒರೆಸಿ ಅದಕ್ಕೆ ಹೂವು, ಅರಿಶಿನ, ಕುಂಕುಮ ಇಟ್ಟು ಬಾಗಿಲಲ್ಲಿ ಒಂದು ದೀಪವನ್ನು ಹಚ್ಚೋದು ನನ್ನ ಅಭ್ಯಾಸ. ಈ ಥರ ಮಾಡೋದ್ರಿಂದ ನನಗೇನೋ ಒಂಥರ ಪಾಸಿಟಿವ್ ವೈಬ್ಸ್ ಮನೆ ತುಂಬ ಇದೆ. ಮನೆಯಲ್ಲೂ ಮಕ್ಕಳೆಲ್ಲ ಖುಷಿಯಾಗಿ ಒಂದು ಊದ್ಬತ್ತಿಯನ್ನು ಹಚ್ಚಿದ್ರೆ ಒಂದು ಗುಡ್ ಫ್ರಾಗ್ರೆನ್ಸ್ ಕೂಡ ಮನೆಯಲ್ಲಿ ತುಂಬಿಕೊಂಡಿರುತ್ತೆ. ಮಕ್ಳಿಗೂ ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ ಅಂತ ಅನಿಸುತ್ತೆ. ನನ್ನ ಮಗಳು ಬಂದ್ಲು, ಟಿಫನ್ ರೆಡಿ ಆಯಿತಾ, ಟೈಮ್ ಆಯಿತು, ಇನ್ನೂ ಆಗಿಲ್ವಾ, ಬಿಸಿ ಬಿಸಿ ಹೇಗೆ ತಿನ್ನೋದು, ಇರೋದೇ 5 ಮಿನಿಟ್ಸು ಅಂತ ಬಂದು ಕೊಯ್ ಅಂತಿದ್ಲು. ಸ್ವಲ್ಪ ತಿಂಡಿ ಇವತ್ತು ಟೈಮ್ ಆಯಿತು ಮಾಡಿದ್ದು. ಅದೇ ಹೇಳ್ತಿದ್ದೆ, ನಾನು ತಿಂಡಿ ಮಾಡಿದಾಗ ನೀನು ಬರೋದಿಲ್ಲ, ನೀನು ಬಂದಿನ ನಾನು ತಿಂಡಿ ಮಾಡಿರಲ್ಲ ಅಂತ ಹೇಳ್ತಿದ್ದೆ. ಅವಳಿವತ್ತು ಸ್ವಲ್ಪ ಬೇಗ ರೆಡಿಯಾಗಿ ಬಂದಿರೋದ್ರಿಂದ ತಿಂಡಿನೂ ಸ್ವಲ್ಪ ಟೈಮ್ ಆಗಿತ್ತು ಪ್ರಿಪೇರ್ ಆಗೋದು. ಆದರೂ ಅಮ್ಮನ ಜೊತೆ ಅದು ಇದು ಮಾತಾಡ್ಕೊಂಡು ನಿಂತಿದ್ಲು. ಅಮ್ಮ, ನಿನಗೆ ಬರೀ ಅಡುಗೆನೇ ಮಾಡಿಕೊಂಡು ಇದ್ರೆ ಬೋರ್ ಆಗಲ್ವಾ, ಏನಾದರೂ ಬೇರೆದು ಮಾಡಿ ಅಂತ ಎಲ್ಲ ಅಡ್ವೈಸ್ ಕೊಡ್ತಿದ್ಲು. ಅದಕ್ಕೆ ನಾನು ನನಗೂ ಇದೆ ಏನಾದರೂ ಮಾಡಬೇಕು ಅಂತ, ಆದರೆ ನಿಮ್ಮನ್ನು ಯಾರಪ್ಪ ಕೇರ್ ಮಾಡೋರು ಅಂತ ಕೇಳ್ತಿದ್ದೆ. ಅವಳು ಹಿಂಗೆ ನನ್ನನ್ನು ಕಿಚಾಯಿಸ್ತಿದ್ಲು, ಬರೀ ಇದನ್ನೇ ಮಾಡಿಕೊಂಡು ಇದ್ಬಿಡಿ, ನೀವು ಹೊಸದೇನು ಕಲಿಬೇಡಿ ಅಂತ ಎಲ್ಲ ಮಾತಾಡ್ತಿದ್ಲು. ನನ್ನ ಮಗಳು ನನಗೆ ಫ್ರೆಂಡ್ ಅಂತಲೇ ಹೇಳ್ಬೋದು. ನನಗೆ ಬೆಸ್ಟ್ ಫ್ರೆಂಡು ನನ್ನ ಮಗಳೇ, ನನ್ನ ಹಸ್ಬೆಂಡೇ ಅಂತಲೇ 100% ಅನಿಸುತ್ತೆ. ಮಗಳಿರ್ಬೇಕಲ್ವ ಚಂದ. ಅದು ಫ್ರೆಂಡ್ಸ್ ಥರ ಒಂದು ಏಜ್ ಆದಮೇಲೆ, ಅವರು ಟೀನೇಜಿಗೆಲ್ಲ ಬಂದಮೇಲೆ ಫ್ರೆಂಡ್ಸ್ ಥರ ಆಗ್ಬಿಡ್ತಾರೆ. ಚಿಕ್ಕ ಮಕ್ಕಳಿದ್ದಾಗ ಕ್ಯೂಟಾಗಿ ಚಬ್ಬಿಯಾಗಿ ಪುಟ್ಟಾಗಿ ಮಾತಾಡ್ಕೊಂಡಿರ್ತಾರೆ. ಒಂದು ಏಜಿಗೆ ಬಂದಮೇಲೆ ಫ್ರೆಂಡ್ಸ್ ಆಗೇ ಆಗೋದು. ನಿಮ್ಮ ಮನೇಲೂ ಹೆಣ್ಮಕ್ಳಿದ್ರೆ ನೀವು ನಿಮ್ಮ ಹೆಣ್ಮಕ್ಳ ಜೊತೆ ಹೇಗಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನನ್ನ ಮಗಳು ಸ್ಕೂಲಿಗೆ ಹೋದ್ಮೇಲೆ ಈಗ ಸರ್ದಿ ನನ್ನ ಮಗಂದು, ಅವನನ್ನು ನಿಭಾಯಿಸೋದೇ ಇರೋದು. ಹೇಳ್ದಾಡೋದು, ತಿಂಡಿ ತಿನ್ನಕ್ಕೆ ಇಷ್ಟ ಇರಲ್ಲ, ಸ್ನಾನ ಮಾಡೋಕ್ಕೆ ಇಷ್ಟ ಇರಲ್ಲ, ಕೊನೆಗೆ ಸ್ಕೂಲ್ಗೆ ಹೋಗೋಕ್ಕೂ ಇಷ್ಟ ಇರಲ್ಲ. ಯಾಕೆ ಅಂದರೆ ಇವತ್ತು ರಜೆ ಹಾಕ್ತೀನಿ, ಹೊಟ್ಟೆ ನೋವು, ಸುಳ್ಳು ಹೇಳೋದು. ಎಲ್ಲ ಹೊಟ್ಟೆ ನೋವು ಅಂದರೆ ಹೊಟ್ಟೆಯಿಂದ ಸ್ವಲ್ಪ ಮೇಲ್ಭಾಗದಲ್ಲಿ ಇರುತ್ತೆ. ಹಾಗೆ ಅವನನ್ನು ಪುಸ್ಲಾಯಿಸ್ಕೊಂಡು ಪುಸಿ ಹೊಡ್ಕೊಂಡು ಅವನಿಗೆ ತಿನ್ನಿಸಿ ಅವನನ್ನು ಫ್ರೆಶ್ ಅಪ್ ಮಾಡಿ ನೆಕ್ಸ್ಟ್ ಅವನನ್ನು ಸ್ಕೂಲಿಗೆ ಕಳಿಸೋದು ನಂದು ಇನ್ನೊಂದು. ಬೆಳಗ್ಗೆ ನಮಗೆ ಉಸಿರಾಡೋಕ್ಕೂ ಟೈಮ್ ಇರಲ್ಲ ಅನ್ನಿಸ್ಬಿಡುತ್ತೆ ಅಲ್ವಾ? ಸ್ವಲ್ಪ ಲೇಟಾಗೇನಾದರೂ ಎದ್ಬಿಟ್ರೆ ಅವತ್ತಿನ ಪಜೀತಿ ಕೇಳೋದೇ ಬೇಡ. ಗಡಿಬಿಡಿ. ಹಿಂದಿನ ದಿನವೇ ನೆಕ್ಸ್ಟ್ ಡೇಗೆ ಟಿಫನ್ ಏನು ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಳ್ಳಿಲ್ಲ ಅಂದರೆ ತಲೆ ಬಿಸಿ ಇನ್ನೂ ಜಾಸ್ತಿ. ಮಕ್ಕಳು ತಿಂದಂಗೆ ಹೋದ್ರಲ್ಲ ಅಂತ ನಮಗೂ ಬೇಜಾರು. ಸ್ವಲ್ಪ ಬೇಗ ಎದ್ದು ಪ್ಲಾನ್ ಮಾಡಿಕೊಂಡು ಬೇಗ ಟಿಫನನ್ನು ಮಾಡಿಕೊಟ್ರೆ ಮಕ್ಳಿಗೂ ತಿನ್ನೋಕ್ಕೆ ಟೈಮ್ ಇರುತ್ತೆ, ಹೊಟ್ಟೆ ತುಂಬ ತಿಂತಾರೆ, ನಮಗೂ ಸಮಾಧಾನ ಆಗುತ್ತೆ. ಮಕ್ಕಳು ತಿಂದೋಗ್ಲಿಲ್ಲ ಅಂದರೆ ಸಂಜೆ ತನಕ ಕೊರಗ್ತೀವಿ ಅಲ್ವಾ? ಅಯ್ಯೋ ತಿನ್ನಲೇ ಇಲ್ಲ, ಮಕ್ಳು ಹಾಗೆ ಹೋಗ್ಬಿಟ್ರಲ್ಲ, ಹೊಟ್ಟೆ ತುಂಬ ತಿನ್ನಲೇ ಇಲ್ವಲ್ಲ ಅಂತ. ಆದರೂ ಅವ್ರು ಹೊಟ್ಟೆ ತುಂಬ ಫುಲ್ ಮೀಲ್ ಅಂತೂ ತಿನ್ನೋಕ್ಕಾಗೋದಿಲ್ಲ. ಇದ್ದಿದ್ರಲ್ಲಿ
ಸ್ವಲ್ಪನಾದರೂ ಒಂದು ಅರ್ಧ ಹೊಟ್ಟೆನಾದ್ರೂ ತುಂಬಿಸೋದು ನಮ್ಮ ಜವಾಬ್ದಾರಿ. ನಿಮ್ಗೇನನ್ಸುತ್ತೆ? ನನ್ನ ಮಗ ರೆಡಿಯಾಗಿ ಆಯಿತು. ಇವತ್ತು ಸಾಟರ್ಡೆ ಹಾಫ್ ಡೇ, ಲಂಚ್ ಏನೂ ಇಲ್ಲ, ಹಾಗೆ ಕಳಿಸೋದು. ನಾನು ಕ್ಯಾಮ್ರಾ ಇಟ್ಟ ಕಡೆ ಹೋಗಿದ್ದೀನಿ, ನೋಡಿ ಹೇಗೆ ಮಾಡಿದ್ದಾನೆ, ಚೆನ್ನಾಗಿದೆ ಕ್ಲಿಪ್ ಅಂತ ಅನ್ನಿಸ್ತು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸ್ವಲ್ಪ ನಾಟಿ ಇವನು, ಚೆನ್ನಾಗಿರುತ್ತೆ, ಚಿಕ್ಕವನಲ್ವಾ, ಅವನು ಏನು ಮಾಡಿದ್ರು ನಾನು ನಗ್ತಾನೇ ಇರ್ತೀನಿ. ನನ್ನ ಮಗಳು ಅದೇ ಅಂತಾಳೆ, ಅವನು ಏನು ಮಾಡಿದ್ರು ನಗ್ತೀಯಾ, ಅವನಿಗೆ ಡಿಸಿಪ್ಲಿನ್ನೇ ಕಲಿಸಲ್ಲ, ಅವನಿಗೆ ಬೈಯಲ್ಲ, ಹೊಡಿಯಲ್ಲ, ನನಗೆ ಮಾತ್ರ ಬೈತೀರಾ ಅಂತ ಸುಮ್ಮನೆ ಕೇಳ್ತಿರ್ತಾಳೆ, ರೇಗಿಸ್ತಿರ್ತಾಳೆ. ಅವಳಿಗೂ ತಮ್ಮ ಅಂದರೆ ತುಂಬಾ ಇಷ್ಟ. ಚಿಕ್ಕದ್ರಲ್ಲಿ ಸಣ್ಣ ಸಣ್ಣ ಗೊಂಬೆ ಇಟ್ಕೊಂಡು ಆಟ ಆಡೋಳು. ಆಮೇಲೆ ಇವನು ಬಂದಮೇಲೆ ಗೊಂಬೆಗಳೆಲ್ಲ ಮೂಲೆಗೆ, ಒಂದೊಂದು ಗೊಂಬೆಗೆ ಒಂದೊಂದು ಹೆಸರು. ಅವೆಲ್ಲ ಎಲ್ಲೋದ್ವೋ ಈಗ. ಇರೋನು ಒಬ್ಬನೇ, ಅವನೇ ಇವಾಗ ಪ್ರಿಯಾಂಶು, ಅವಳಿಗೆ ನಿಜವಾದ ಗೊಂಬೆ. ಮಗನು ಎಲ್ಲ ಸ್ಕೂಲಿಗೆ ಕಳ್ಸಿದ್ಮೇಲೆ ನಾನು ಒಂದು ಚಾಲೆಂಜನ್ನು ತಗೊಂಡಿದ್ದೀನಿ. 10 ಡೇಸು ಬೆಳಗ್ಗೆ ಟಿಫನ್ಗೆ ಓಟ್ಸನ್ನು ತಿನ್ನಬೇಕು ಅಂತ. ಅದಕ್ಕೆ ಬೆಳಗ್ಗೆ ನಾನು ಮತ್ತು ನಮ್ಮ ಹಸ್ಬೆಂಡು ಓಟ್ಸನ್ನೇ ತಿನ್ನಬೇಕು ಅಂತ ಅಂದ್ಕೊಂಡು ಮಾಡ್ತಿರೋದು. ಮಕ್ಳಿಗೆ ಮಾತ್ರ ಟಿಫನ್ ರೆಡಿ ಮಾಡ್ತೀನಿ. ಹಿಂದಿನ ದಿನವೇ ಫ್ಲ್ಯಾಕ್ಸ್ ಸೀಡ್ಸು, ಚಿಯಾ ಸೀಡ್ಸು, ಕ್ಯುಕುಂಬರ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸು ಎಲ್ಲನೂ ನೆನೆಸಿಟ್ಟಿರ್ತೀನಿ. ಅದಕ್ಕೆ ಬೆಳಗ್ಗೆ ಸ್ವಲ್ಪ ದಾಳಿಂಬೆ, ಹೆಚ್ಕೊಂಡಿರೋ ಅಂಥ ಸಣ್ಣದಾಗಿ ಹೆಚ್ಚಿರೋ ಬಾಳೆಹಣ್ಣು, ಒಂದು ಚಿಟಕಿ ಪಿಂಕ್ ಸಾಲ್ಟು, ಇಲ್ಲಿ ವೈಟ್ ಸಾಲ್ಟನ್ನು ನಾನು ಬಳಸ್ತಿಲ್ಲ, ಮತ್ತು ಕಾಯಿಸಿರೋ ಅಂತಹ ಹಾಲು, ಮತ್ತು ಸ್ವಲ್ಪ ಅದಕ್ಕೆ ದ್ರಾಕ್ಷಿ, ಗೋಡಂಬಿ, ಇದನ್ನು ಕೂಡ ಸ್ವಲ್ಪ ಜೇನುತುಪ್ಪ, ಇಷ್ಟನ್ನು ಸೇರಿಸ್ಕೊಂಡು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಓಟ್ಸನ್ನ. ಸ್ವಲ್ಪ ಕೆಂಪುಗಿಂತ ಸ್ವಲ್ಪ ಬ್ರೌನ್ ಕಲರ್ ಬರೋ ಹಾಗೆ ಹುರ್ಕೊಂಡು ಈಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಬೌಲ್ಗೆ ಹಾಕ್ಕೊಂಡ್ರೆ ನೋಡಿ ರೆಡಿ ಆಗಿದೆ. ಇದಕ್ಕೆ ಹುರಿದಿಟ್ಕೊಂಡಿದ್ದಂತಹ ಓಟ್ಸನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಂದು ಉತ್ತಮವಾದ ಆರೋಗ್ಯಯುತವಾದಂತಹ ಒಂದು ಫುಡ್ ರೆಡಿ ಅಂತಲೇ ಹೇಳ್ಬೋದು. ಚಿಯಾ ಸೀಡ್ಸಲ್ಲಿ ಫೈಬರು ಜಾಸ್ತಿ ಇದೆ. ಅದನ್ನು ತಿನ್ನೋದ್ರಿಂದ ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ. ಹಾಗಾಗಿ ನಾವು ಅತಿಯಾಗಿ ತಿನ್ನೋದನ್ನ ತಪ್ಪಿಸುತ್ತೆ. ಅತಿಯಾಗಿ ತಿನ್ನಲಿಲ್ಲ ಅಂದರೆ ಆಟೋಮೆಟಿಕಲಿ ನಮ್ಮ ವೆಯ್ಟ್ ಕೂಡ ಕಂಟ್ರೋಲಲ್ಲಿರುತ್ತೆ ಅಲ್ವಾ. ಜೀರ್ಣಕ್ರಿಯೆನೂ ಸುಧಾರಿಸುತ್ತೆ, ಚರ್ಮ ಕೂಡ ಹೊಳೆಯುತ್ತೆ. ಚಿಯಾ ಸೀಡ್ಸನ್ನ ನೈಟೇ ನೆನೆಸಿ ನೀರಿಗೂ ಕೂಡ ಹಾಕ್ಕೊಂಡು ಕುಡಿಯೋದ್ರಿಂದ ನೋಡಿ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಓಟ್ಸ್ ಜೊತೆನೂ ಕೂಡ ಹಾಕ್ಕೊಂಡು ತಿನ್ಬೋದು. ಬ್ಲಡ್ ಶುಗರ್ ಇದ್ದರೆ ಅದನ್ನು ಕೂಡ ನಿಧಾನವಾಗಿ ಕಡಿಮೆ ಮಾಡ್ಕೊಳ್ತಾ ನಿಯಂತ್ರಣಕ್ಕೆ ತರುತ್ತೆ ಈ ಚಿಯಾ ಸೀಡ್ಸು. ಇದರಲ್ಲಿ ಒಮೆಗಾ 3 ಮತ್ತು ಪ್ರೋಟೀನ್ಸ್ಗಳು ತುಂಬಾ ಜಾಸ್ತಿ ಇರೋದ್ರಿಂದ ನಮಗೆ ಬೆಳಗ್ಗೆಯಿಂದ ಸಂಜೆ ತನಕ ಎಷ್ಟು ಟಾಸ್ಕ್ಗಳನ್ನು ಮಾಡಬೇಕಲ್ವ ನಾವು ಹೆಣ್ಮಕ್ಳು, ಅವೆಲ್ಲ ಕೆಲಸಗಳನ್ನು ನಿರ್ವಹಿಸೋದಕ್ಕೆ ಒಂದು ಉತ್ತಮ ಶಕ್ತಿಯನ್ನು ಈ ಚಿಯಾ ಸೀಡ್ಸ್ ನೀಡುತ್ತೆ. ಹಾಗೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ. ಈಗ ನ್ಯೂಸಲ್ಲೆಲ್ಲ ಕೇಳ್ತಿರ್ತೀವಲ್ವಾ, ಹಾರ್ಟ್ ಅಟ್ಯಾಕ್ ಅಂತೆ, ಇನ್ನು ಚಿಕ್ಕ ಏಜು ಅವರು ಹೋಗ್ಬಿಟ್ರು ಅಂತ. ನೋಡಿ ನಮ್ಮ ಹೃದಯವನ್ನು ಕಾಪಾಡ್ಕೊಬೇಕು ಅಂದರೆ ಚಿಯಾ ಸೀಡ್ಸನ್ನು ಡೈಲಿ ಬಳಸ್ಕೊತ ಬನ್ನಿ. ಮೂಳೆಯನ್ನು ಗಟ್ಟಿಗೊಳಿಸುತ್ತೆ. ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಮೂಳೆಗಳು ಕೂಡ ಸ್ಟ್ರಾಂಗ್ ಆಗುತ್ತೆ. ಮತ್ತು ಫ್ಲ್ಯಾಕ್ಸ್ ಸೀಡ್ಸನ್ನು ಹಾಕಿದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸ್ ಕೂಡ ಇದು ಬ್ರೈನನ್ನು ಶಾರ್ಪ್ ಮಾಡುತ್ತೆ ಮತ್ತು ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ. ಹಾಗೆ ಜಾಯಿಂಟ್ಸ್ ಪೇನ್ ಎಲ್ಲ ಇರುತ್ತೆ ಅಲ್ವಾ, ಅದನ್ನು ಸ್ಟ್ರಾಂಗ್ ಮಾಡುತ್ತೆ. ಜಾಯಿಂಟ್ಸ್ ಪೇನ್ ಬರ್ದಿರೋ ಹಾಗೆ ತಡೆಗಟ್ಟುತ್ತೆ ಈ ಫ್ಲ್ಯಾಕ್ಸ್ ಸೀಡ್ಸ್. ಮತ್ತು ಸ್ಕಿನ್ನು ಗ್ಲೋ ಆಗಬೇಕು. ಅದರಲ್ಲೂ ನಮ್ಮ ಹೆಣ್ಮಕ್ಳಿಗೆ ಸ್ಕಿನ್ ಚೆನ್ನಾಗಿದ್ರೆ ಎಷ್ಟು ಖುಷಿ ಅಲ್ವಾ. ಗ್ಲೋಯಿಂಗ್ ಸ್ಕಿನ್ ಅಂದರೆ ವೈಟು ಬ್ಲ್ಯಾಕ್ ಅಲ್ಲ ಹೇಳ್ತಿರೋದು, ಯಾವುದೇ ಇದ್ರೂ ಸ್ಕಿನ್ನೇ. ಗ್ಲೋಯಿಂಗ್ ಸ್ಕಿನ್ ಬೇಕು ಅಂದರೆ ಫ್ಲ್ಯಾಕ್ಸ್ ಸೀಡ್ಸನ್ನ ತಿನ್ನಿ. ಮತ್ತು ಕುಂಬಳಕಾಯಿ ಬೀಜನ ಹಾಕಿದ್ದೀನಿ. ಕುಂಬಳಕಾಯಿ ಬೀಜದಲ್ಲಿ ಬೀಟಾ ಕ್ಯಾರೋಟಿನ್ ಹೆಚ್ಚಿಗೆ ಇರೋದ್ರಿಂದ ಕಣ್ಣಿನ ಆರೋಗ್ಯವನ್ನು ಕಾಪಾಡುತ್ತೆ. ಈಗೆಲ್ಲ ನಾವು ಸ್ಕ್ರೀನ್ ಜಾಸ್ತಿ ಬಳಸ್ತೀವಿ ಅಲ್ವಾ, ಮೊಬೈಲನ್ನು ಜಾಸ್ತಿ ಬಳಸ್ತಿರೋದ್ರಿಂದ ಕಣ್ಣಿಗೆ ತುಂಬಾ ಎಫೆಕ್ಟ್ ಆಗ್ತಿದೆ. ಈ ಕುಂಬಳಕಾಯಿ ಬೀಜವನ್ನು ತಿನ್ನೋದ್ರಿಂದ ನೋಡಿ ಸ್ವಲ್ಪ ಮಟ್ಟಿಗೆ ನಾವು ತಡೆಗಟ್ಕೊಬೋದು. ಕ್ಯಾನ್ಸರನ್ನು ಕೂಡ ತಡೆಗಟ್ಟುತ್ತೆ ಈ ಕುಂಬಳಕಾಯಿ ಬೀಜ. ಮತ್ತು ಸನ್ಫ್ಲವರ್ ಸೀಡ್ಸನ್ನು ಹಾಕಿದ್ದೀನಿ. ಇದರಲ್ಲಿ ವಿಟಮಿನ್ ಇ ಯಥೇಚ್ಛವಾಗಿರೋದ್ರಿಂದ ಶುಗರು, BP ಯನ್ನು ಕಂಟ್ರೋಲ್ ಮಾಡುತ್ತೆ, ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ,
ಮುಖದಲ್ಲಿ ಮೊಡವೆಗಳಿದೆಯಪ್ಪ, ಅದರಿಂದ ಮಾರ್ಕ್ ಆಗಿದೆ ಅಂತ ನಾವು ಕೊರಗ್ತಿದ್ರೆ ನೋಡಿ, ಸನ್ಫ್ಲವರ್ ಸೀಡ್ಸ್ನ ಹೆಚ್ಚಾಗಿ ಬಳಸಿ ಈ ಮೊಡವೆ ಪ್ರಾಬ್ಲಮನ್ನು ಕೂಡ ಕಮ್ಮಿ ಮಾಡ್ಕೊಬೋದು. ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ? ಅದಕ್ಕೆ ಹಣ್ಣು ತರಕಾರಿ ಜೊತೆ ಸ್ವಲ್ಪ ಈ ಥರ ಸೀಡ್ಸ್ಗಳನ್ನು ತಿಂತಾ ಬರೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.